ಜ್ಞಾನ ದೇಗುಲ ಉತ್ತಮ ಭವಿಷ್ಯಕ್ಕೆ ಅಡಿಪಾಯ ಹಾಕುವ ಪವಿತ್ರ ಸ್ಥಳ. ಶಿಕ್ಷಣವನ್ನು ಯಾಕೆ ಕಲಿಬೇಕು? ಉದ್ಯೋಗ ಪಡೆಯೋದಿಕ್ಕೆ ಮಾತ್ರ ಕಲಿಬೇಕಾ? ಇಲ್ಲ, ಶಿಕ್ಷಣ ಕೇವಲ ಉದ್ಯೋಗ ಪಡೆಯೋದಿಕ್ಕೆ ಮಾತ್ರ ಸೀಮಿತವಲ್ಲ. ಜಾತ್ಯತೀತ ಸಮಾಜದ ಮೌಲ್ಯಗಳನ್ನ ತಿಳಿಯೋದಿಕ್ಕೆ. ಏನು ಜಾತ್ಯತೀತ ಅಂದ್ರೆ, ನೋಡಿ, ನಾವು ಶಾಲೆಯ ಸಮವಸ್ತ್ರದಲ್ಲಿ ಸಮಾನತೆಯನ್ನ ಕಾಣ್ತೀವೋ ಅದೇ ರೀತಿ ಸಮಾಜದ ಎಲ್ಲಾ ಜಾಗದಲ್ಲೂ ಕೂಡ ನಾವು ಸಮಾನತೆಯನ್ನ ಕಾಣಬೇಕಾದ್ರೆ ಎಲ್ಲರೂ ಶಿಕ್ಷಣದಲ್ಲಿ ಸಬಲರಾಗಬೇಕು. ಹಾಗಾಗಿ ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು. ನಂಜುಂಡಯ್ಯ ಮೇಷ್ಟ್ರು ಭಾವಜೀವಿ. ಇವರಂದ್ರೆ ಶಾಲೆಯ ಎಲ್ಲಾ ಮಕ್ಕಳಿಗೂ ಅಚ್ಚುಮೆಚ್ಚು. ನಿಷ್ಕಲ್ಮಶ ಮನುಷ್ಯ ಜೀವಿಗಳ ಜೊತೆ ವೃತ್ತಿ ಜೀವನ ಕಳೆಯೋ ಅವಕಾಶ ಸಿಗೋದು ಶಿಕ್ಷಕ ವೃತ್ತಿಯಲ್ಲಿ ಮಾತ್ರ. ಅದಕ್ಕೆ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದ ವೃತ್ತಿ ಅನ್ನೋದು. ಒಂದಿನ ಇದ್ದಕ್ಕಿದ್ದ ಹಾಗೆ ಮೇಷ್ಟ್ರು ತಮ್ಮ ಹುದ್ದೆಯನ್ನ ತ್ಯಜಿಸ್ತಾರೆ. ಪ್ರತಿ ವ್ಯಕ್ತಿಗೂ ಆತ್ಮಸಾಕ್ಷಿ ಅನ್ನೋದಿರುತ್ತೆ. ಅದಕ್ಕೆ ಧಕ್ಕೆ ತರೋ ಎಂತಹದ್ದೇ ಹುದ್ದೆ ಆಗಿರ್ಲಿ, ಅದು ಎಷ್ಟೇ ವೇತನ ಇದ್ರೂ ಆ ಸ್ಥಾನ ಸೂಕ್ತವಲ್ಲ. ಸರ್, ಇವನ್ಯಾಕೆ ಹಿಂಗ್ ಓಡ್ ಬರ್ತಿದ್ದಾನೆ? ಯಾಕೋ ರಾಮ ಓಡ್ ಬರ್ತಿದ್ಯಾ? ಸರ್, ನಾನು ನಿನ್ನೆ ತಪ್ಪಾಗಿ ಪ್ರಶ್ನೆ ಕೇಳಿದ್ನಾ? ನೀನ್ ತಪ್ಪಾಗಿ ಕೇಳಲಿಲ್ಲಪ್ಪ, ನಾನೇ ನಿಮ್ಮನ್ನ ತಪ್ಪಾಗಿ ಕೇಳಿದೆ. ರಾಮು ಬೈಲಿ. ಏನು ಸರ್? ನಿನ್ನ ಗರ್ಜನೆ ಹೀಗೆ ಮುಂದುವರಿಲಿ. ಸರಿ ಸರ್. ಅದು ಯಾವ ಘಟನೆಯಿಂದ ಮೇಷ್ಟ್ರ ಮನಸ್ಸಿಗೆ ಬೇಸರವಾಯ್ತು? ನಮಸ್ಕಾರ ಗೌಡ್ರೆ, ಏನ್ ಆರಾಮಾಗಿ ಕುಂತ್ಬಿಟ್ರಿ? ನಮಸ್ಕಾರ ಸರ್, ಬನ್ನಿ. ಏನ್ ಅಪರೂಪಕ್ಕೆ? ಕುತ್ಕೊಳ್ಳಿ ಕುತ್ಕೊಳ್ಳಿ. ಏನಿವತ್ತು ಮನೆ ಗಂಟ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಗೌಡ್ರೆ, ಈಗ ಜಾತಿ ಗಣತಿ ನಡೀತಾ ಇದೆಯಲ್ಲ, ಅದಕ್ಕೆ ಬಂದೆ. ಸರಿ. ಅದ್ ಸರಿ, ನಿಮ್ ಮನೇಲಿ ಎಷ್ಟು ಜನ ಇದ್ದೀರಿ? 4 ಜನ ಇದ್ದೀವಿ. 4 ಜನ ಇದ್ದೀರಾ? ಜಮೀನು? ಅರ್ಧ ಎಕರೆ ಇದೆ. ಅರ್ಧ ಎಕರೆ ಇದೆಯಾ? ಬೆಳೆ ಏನಾರ ಹಾಕಿದ್ದೀರೇನು? ಹಾಕಿದೀವಿ. ಚೆನ್ನಾಗಿ ಬರ್ತಿದ್ಯಾ? ಆಗಿಲ್ಲ, ದೇವ್ರಿಚ್ಛೆ. ಅದ್ ಸರಿ, ನಿಮ್ದು ಯಾವ ಜಾತಿ ಬರುತ್ತೆ? ಸರ್, ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ? ಏನ್ ಕೇಳಿಯ ಬಿಡ, ಸ್ಕೂಲಾಗ ಕೇಳಿವಂತೆ. ಕೇಳಲಿ ಬಿಡಿ ಗೌಡ್ರೆ, ಇರ್ಲಿ, ಕೇಳೋ ರಾಮು. ಸರ್, ನೀವು ಸ್ಕೂಲಲ್ಲಿ ಜಾತಿ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರಿ. ನೀವು ನೋಡಿದ್ರೆ ನಮ್ಮ ಅಪ್ಪನ್ನೇ ಜಾತಿ ಬಗ್ಗೆ ಕೇಳ್ತಾ ಇದ್ದೀರಿ. ಮೌಢ್ಯತೆಯನ್ನ ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟವರೇ ಅದರ ಪರವಾಗಿ ಕೆಲಸ ಮಾಡಿದಾಗ ಮೇಲಧಿಕಾರಿಗಳ ಆದೇಶ ಅಂತ ಹೇಳಬೇಕು, ಅಥವಾ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಂಟಿರೋ ಕಪ್ಪು ಚುಕ್ಕಿ ಅಂತ ಹೇಳಬೇಕು, ಗೊತ್ತಿಲ್ಲ.